ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಡಿಸೈನ್ನ ಯಾವ ರೀತಿ ಹಾಕಿದೆ ಅನ್ನೋದನ್ನು ನೀವು ನೋಡ್ತೀರಾ. ಹೇಗಿದೆ ಈ ಡಿಸೈನು ನೋಡಿ ಕಮೆಂಟ್ ಮಾಡಿ. ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ನೋಡಬೇಕು. ಕೋನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟ್ರಬಲ್ ಮಾಡುತ್ತೆ, ಎಲ್ಲ ಕೋನು ಅಷ್ಟೇ. ಆಮೇಲೆ ಹಾಕ್ತಾ ಹಾಕ್ತಾ ಈಸಿಯಾಗಿ ಹೋಗುತ್ತೆ. ನೋಡಿ ಯಾವ ರೀತಿ ಹಾಕ್ತಾ ಇದ್ದೀನಿ ಅನ್ನೋದನ್ನು ನೋಡಿಕೊಂಡು ನೀವು ಟ್ರೈ ಮಾಡಿ. ನಾನು ಈಗ ಒಂದು ಫುಲ್ ಫ್ಲವರ್ ಹಾಕಿದ್ದೀನಿ. ಹಾಕಿಬಿಟ್ಟು ಇದೇ ಥರ ಮತ್ತೆ 2 ಫ್ಲವರ್ಸ್ ರೆಡಿ ಮಾಡ್ಕೊಳ್ತೀನಿ. ನೋಡಿ ಪೆಟಲ್ಸ್ ಎಲ್ಲ ಸ್ವಲ್ಪ ಥಿಕ್ನೆಸ್ಸಲ್ಲಿದ್ದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು ಒಂದು ಫ್ಲವರ್ ಮಾತ್ರ ಫುಲ್ಲಾಗಿ ಇರುತ್ತೆ, ಮತ್ತು 2 ಫ್ಲವರು ಅರ್ಧ ಅರ್ಧ ಹೂವು ಕಾಣಿಸೋ ಥರ ಇರುತ್ತೆ. ನೋಡಿ ನಾವು ಯಾವ ರೀತಿ ಕ್ರಿಯೇಟ್ ಮಾಡಿದ್ದೀವಿ ಅನ್ನೋದನ್ನು ನೋಡಿಕೊಂಡು ನೀವು ಟ್ರೈ ಮಾಡಿ. ನೋಡಿ ಆಯಿತು, ಸೆಕೆಂಡ್ ಫ್ಲವರ್ ಕೂಡ ಆಗಿದೆ. ಈಗ ಮೂರನೇದು ಸೇಮ್ ಅದೇ ಥರ ಫ್ಲವರೇ ರೆಡಿ ಮಾಡ್ಕೊಳ್ತಾ ಇರೋದು ನಾನು. ಆಯಿತು, ಈಗ 3 ಫ್ಲವರ್ಸ್ ಹಾಕಿ ಬಾಕ್ಸ್ ಟೈಪಲ್ಲಿ ಹಾಕ್ತಾಯಿದ್ದೀನಿ. ಒಳಗಡೆ ಜಿಗ್ಜಾಗ್ ಲೈನ್ಸ್ ಕೊಡ್ತಾಯಿದ್ದೀನಿ ನಾನು. ಔಟ್ಲೈನ್ ಒಂದು ಲೈನ್ ಕೊಡ್ತಾಯಿದ್ದೀನಿ. ಹಾಮ್ಸ್ ಕೊಟ್ಟು ಡಾಟ್ ಕೊಟ್ಟೆ. ಈಗ ಫ್ರಿಲ್ಸ್ ಕೊಡ್ತಾಯಿದ್ದೀನಿ. ಫ್ರಿಲ್ಸ್ ಕೊಟ್ಟು ಮೇಲೆ ಒಂದು ಔಟ್ಲೈನ್ ಕೊಟ್ಟು ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ.
ಎಲ್ಲದಕ್ಕೂ ನಾನೇ ರೆಡಿ ಮಾಡ್ಕೊಳೋದ್ರಿಂದ ತಿನ್ ಲೈನ್ಸ್ ಎಲ್ಲ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ನೋಡಿ. ತಿನ್ ಲೈನ್ಸ್ ಆದರೂ ಸರಿ, ಸ್ವಲ್ಪ ದೊಡ್ಡ ಲೈನ್ಸ್ ಡ್ರಾ ಮಾಡಬೇಕಾದ್ರೂ ಅಷ್ಟೇ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ ಫ್ರೆಂಡ್ಸ್, ಇದೇ ರೀತಿಯೇ ನೀವು ನೋಡಿ, ನೀವು ಟ್ರೈ ಮಾಡಿದ್ರೆ ನಿಮ್ಮ ಕೈಲೂ ಹಾಕೋಕೆ ಆಗುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.